ನಮಸ್ಕಾರ, ಆಶಾ ಈಶ್ವರ್ ಲಾಗ್ ಲೈಫಿಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲೇ ಫ್ರಂಟ್ ಹೇರ್ ಕಟ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಪಾರ್ಲರಿಗೆ ಹೋಗಿ ಮಾಡ್ಕೊಳ್ಳೋ ಬದಲು ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ನೀಟಾಗಿ ಹೇರ್ ವಾಶ್ ಆಗಿರಬೇಕು. ಅಂದರೆ ತಲೆ ಸ್ನಾನ ಮಾಡಿದ ದಿವಸ ಹೇರ್ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕೂದಲು ಅಂಟಂಟು ಅನಿಸಲ್ಲ, ಹೇರ್ ಕೂಡ ನೀಟಾಗಿ ಕಟ್ಟಾಗುತ್ತೆ. ನಾನು ನೀಟಾಗಿ ಬಿಡಿಸ್ಕೊಂಡು ನನಗೆ ಎಷ್ಟು ಕೂದಲು ಕಟ್ ಮಾಡ್ಕೊಬೇಕು ಅನ್ನೋದನ್ನ ಮೆಜರ್ಮೆಂಟ್ನ ಫಸ್ಟು ಒಂದು ಸೈಡ್ ತಕ್ಕೋಬೇಕು. ಅಷ್ಟೇ ಮೆಜರ್ಮೆಂಟ್ನ ಇನ್ನೊಂದು ಸೈಡು ಅದೇ ಥರನೇ ತಕ್ಕೊಂಡು ನೀಟಾಗಿ ಬಾಚ್ಕೊಂಡಿರಬೇಕು. ಹಿಂದೆ ಇರೋ ಕೂದಲು ಸುಮ್ಮನೆ ಕ್ಲಿಪ್ ಹತ್ರ ಬರ್ತಿರುತ್ತೆ ಮುಂದೆ, ಮತ್ತು ಕಟ್ ಮಾಡೋಕ್ಕೆ ಸರಿ ಅನಿಸಲ್ಲ. ಹಾಗಾಗಿ ಹಿಂದೆ ಇರೋ ಕೂದಲಿಗೆ ಫಸ್ಟು ಕ್ಲಿಪ್ ಹಾಕ್ಕೊಂಬಿಡಿ. ಆವಾಗ ಮುಂದೆ ಇರೋ ಕೂದಲು ನಾವು ಎಷ್ಟು ಕಟ್ ಮಾಡಬೇಕು ಅನ್ನೋದೊಂದು ಐಡಿಯಾ ಸಿಗುತ್ತೆ. ಆ ಕೂದಲನ್ನ ನಾವು ಒಂದ್ಸತಿ ನೀಟಾಗಿ ಬಾಚ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಇಷ್ಟು ಕೂದಲು ನಮಗೆ ಹಿಂಗೆ ತಕ್ಕೋಬೇಕು ಅಂತ. ನಾನು ತಕ್ಕೊಂಡಿದ್ದೀನಲ್ಲ ಆ ರೀತಿ ನಾನು ಕರೆಕ್ಟ್ ಮೆಜರ್ಮೆಂಟಲ್ಲಿ ತಕ್ಕೊಂಡಿದ್ದೀನಿ. ಎಷ್ಟು ಉದ್ದ ಕಟ್ ಮಾಡ್ಕೊಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಸ್ವಲ್ಪ ಟ್ವಿಸ್ಟ್ ಮಾಡ್ಕೋಬೇಕು. ಇದು ನೈಸ್ ಹೇರ್ ಆದರೆ ನಮಗೆ ಸ್ವಲ್ಪ ಮೇಲಕ್ಕಾದಂಗೆ ಕಟ್ ಮಾಡಿದ್ರೆ ಅದು ಉದ್ದ ಹಾಗೇ ಇರುತ್ತೆ. ಕರ್ಲಿ ಹೇರ್ಸ್ ಇರೋರು ಸ್ವಲ್ಪ ಉದ್ದನೇ ಕಟ್ ಮಾಡ್ಕೋಬೇಕು. ಯಾಕಂದರೆ ಕರ್ಲಿ ಹೇರ್ಸ್ ಇರೋರು ಮತ್ತೆ ಕಟ್ ಮಾಡಿದ್ರೆ ಅದು ಸ್ವಲ್ಪ ಕೂದಲು ಮೇಲಕ್ಕೆ ಹೋಗುತ್ತೆ. ಹಾಗಾಗಿ ನಾನು ಕರೆಕ್ಟಾಗಿ ಮುಖದ ಕೆಳಗಡೆ ಗದ್ದದ ಹತ್ರ ಅಂದಾಜು ಮೇಲೆ ನಾನಿವಾಗ ಕಟ್ ಮಾಡ್ತಾಯಿದ್ದೀನಿ. ಫೈನಲಿ ಕಟ್ ಮಾಡಿದೆ. ನೋಡಿ, ನನಗೂ ಸಹ ಬೇಜಾರಾಗ್ತಿತ್ತು, ಇಷ್ಟು ಉದ್ದ ಇತ್ತು ಕಟ್ ಮಾಡೋದ್ನಲ್ಲ ಅಂತ. ಭಾಳ ದಿನ ಆಗಿತ್ತು ಅಂತಂದು ಕಟ್ ಮಾಡಿದೆ. ನೋಡಿ, ಈಗ ಫ್ರಂಟ್ ಕೂಡ ಬಿಟ್ಕೊತೀನಿ, ನೀಟಾಗಿ ಕುತ್ಕೊಳ್ಳುತ್ತೆ. ಹಾಗೆ ಕಿವಿ ಹಿಂದೆ ಬರೋ ರೀತಿ ನಾನು ಕಟ್ ಮಾಡ್ಕೊಂಡಿರೋದು. ನಮಗೆ ಬೇಕು ಅಂದಾಗ ಮುಂದೆ ಬಿಟ್ಕೋಬೋದು, ಬೇಡ ಅಂತಂದಾಗ ಹಿಂದೆ ಆದರೂ ಹಾಕೋಬೋದು. ಇಲ್ಲ ಅಂತಂದರೆ ನಾವು ಫ್ರಂಟ್ ಬಫ್ ಕೂಡ ಹಾಕೋಬೋದು. ಎಣ್ಣೆ ಹಚ್ಚಿದಾಗ ಅಂಟಿರುತ್ತೆ, ಜಿಗಿ ಜಿಗಿ ಅನಿಸುತ್ತೆ, ಬಿಟ್ಕೊಳಕ್ಕಾಗಲ್ಲ ಮುಂದೆ. ಆವಾಗ ಈ ಥರ ಟ್ವಿಸ್ಟ್ ಮಾಡಿ ಒಂದು ಬಫ್ ಥರ ಹಾಕ್ಕೊಂಡ್ರೂ ಎರಡಕ್ಕೂ ಮ್ಯಾಚ್ ಆಗೋ ರೀತಿ ನಾನು ಕಟ್ ಮಾಡ್ಕೊತಾ ಇರೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ನಾನು ಈ ಥರ ಒಂದು ಸೈಡ್ ಬಿಟ್ಕೊಂಡ್ರೆ ಈ ಕಿವಿ ಹಿಂದೆ ಬರೋ ರೀತಿಯೇ ಸ್ವಲ್ಪ ಲೆಂತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು ಫಸ್ಟ್ ಹೇಳ್ದಂಗೆ ನಂದು ಕರ್ಲಿ ಹೇರ್ ಆಗಿರೋದ್ರಿಂದ ನಿಜವಾಗ್ಲೂ ಭಾಳ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋ ಹಾಕಿದ್ದೀನಿ ನೋಡಿ. ಹಾಯ್, ಹೇರ್ ಕಟ್ ಆದಮೇಲೆ ಏನೋ ಫಂಕ್ಷನ್ ಇತ್ತು ಅಂತ ಅರ್ಜೆಂಟ್ ಹೋಗಬೇಕಿತ್ತು, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗಾಗಿ ಫಂಕ್ಷನ್ ಮುಗಿಸ್ಕೊಂಬಂದ್ಮೇಲೆ ಹೇರ್ ಕಟ್ ಮಾಡಿದ್ದು ಯಾವ ರೀತಿ ಬಂದಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಂದು ಮತ್ತೆ ಕಂಟಿನ್ಯೂಷನ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಆಗಲೇ ಕಟ್ ಮಾಡಿ ವಿಡಿಯೋ ಹಾಕಿದ್ನಲ್ಲ, ಈ ಥರ ಬಂದಿದೆ. ಚೆನ್ನಾಗಿ ಅನಿಸುತ್ತೆ ನಮಗೆ. ಅದಕ್ಕೆ ಅಂದಿದ್ದು ಸ್ವಲ್ಪ ಲೆಂತಿ ಕಟ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಸ್ವಲ್ಪ ಕಿವಿ ಹಿಂದೆ ಯಾರೋ ಹಾಕ್ಕೊಂಡ್ರು ನಮ್ಮ ಹೇರು ಹೀಗಿರುತ್ತೆ. ಅಟ್ಲೀಸ್ಟ್ ಇಲ್ಲಿಗೆ ಬರಲ್ಲ. ಅದು ನೈಸ್ ಹೇರ್ಸ್ ಆದರೆ, ಸ್ಟ್ರೈಟ್ ಹೇರ್ಸ್ ಇರುತ್ತಲ್ಲ, ಇಲ್ಲಿಗೆ ಕಟ್ ಮಾಡಿದ್ರೆ ಅದು ಇಲ್ಲಿಗೆ ಇರುತ್ತೆ. ನಮ್ಮದು ಸ್ವಲ್ಪ ಕರ್ಲಿ ಹೇರ್ ಆಗಿರೋದ್ರಿಂದ ಇಲ್ಲಿಗೆ ಕಟ್ ಮಾಡಿದ್ರು ಸ್ವಲ್ಪ ಮೇಲೆ ಹೋಗುತ್ತೆ ಹೊರತು ಕೆಳಗೆ ಬರೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಉದ್ದನೇ ಇಟ್ಕೊಂಡು ಕಟ್ ಮಾಡಿದ್ದು. ನೋಡಿ, ಇದು ನೀಟಾಗಿ ಎಷ್ಟು ಫಿನಿಶಿಂಗ್ ಆಗಿ ಬಂದಿದೆ. ಬೇಕಿದ್ರೆ ಹೀಗೆ ಬಿಟ್ಕೋಬೋದು, ಬೇಡ ಅಂದರೆ ಈ ಥರ ಕಿವಿ ಹಿಂದೆ ಯಾರು ಹಾಕ್ಕೋಬೋದು. ಈ ಸೈಡು ಅಷ್ಟೇ, ಜಸ್ಟ್ ಇಲ್ಲ, ಇದು ಒಂದೇ ಬಂದಿದೆ. ಹೀಗೆ ಬಿಟ್ಕೊಳ್ಳೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಜಸ್ಟ್ ಏನಿಲ್ಲ, ಅರ್ಜೆಂಟ್ ಇದ್ದಿದ್ದರಿಂದ ಜಸ್ಟ್ ಒಂದು ಕ್ಲಿಪ್ ಹಾಕ್ಕೊಂಡು ಹೀಗೆ ಬಿಟ್ಕೊಂಡು ಹೋಗಿದ್ದು. ಪಾರ್ಲರಿಗೆ ಹೋಗಿ ದುಡ್ಡು ಕೊಟ್ಟು ಇದು ಮಾಡೋದಕ್ಕಿಂತ ಕೆಲವೊಂದು ಸತಿ ಏನು ಗೊತ್ತಾ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅನ್ನಂಗೆ, ನಮ್ಮ ಕೂದಲು ನಮ್ಮ ಕೈಯಲ್ಲೇ. ಕೆಲವೊಂದು ಸತಿ ಬೇರೆಯವ್ರ ಕೈಯಲ್ಲಿ ಕೂದಲು ಕಟ್ ಮಾಡಿಸ್ಬಿಟ್ರೆ ಕೆಲವ್ರಿಗೆ ಕೂದಲೇ ಬರೋದಿಲ್ಲ. ಎಸ್ಪೆಷಲಿ ನನಗಂತೂ ಅಷ್ಟೇ. ಪಾರ್ಲರಿಗೆ ಹೋಗಿ ನನಗೊಂದು 2 ಪಾರ್ಲರ್ ಅಡ್ಜಸ್ಟ್ ಆಗಿದೆ. ಮಿಕ್ಕಿದ ಬೇರೆ ಕಡೆ ಹೋಗಿ ಎಲ್ಲೇ ಹೇರ್ ಕಟ್ ಮಾಡಿಸ್ರು ನಂದು ಫುಲ್ಲು ಹೇರ್ ಉದ್ರತ್ತೆ, ಗ್ರೋತೇ ಆಗೋದಿಲ್ಲ. ಆ ಸಮಸ್ಯೆಗೋಸ್ಕರ ನಾನೇನು ಮಾಡ್ತೀನಿ, ಮನೇಲಿ ನಾನೇ ಹೇರ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನಾನೇ ಹೇರ್ ಕಟ್ ಮಾಡ್ಕೊಳ್ಳೋದ್ರಿಂದ ಆ ಸಮಸ್ಯೆ ಇರೋದಿಲ್ಲ. ನನ್ನ ಕೂದಲು ನನಗೆ ಹೇಗೆ ಬರುತ್ತೆ ಅನ್ನೋದು ನನಗೊಂದು ಐಡಿಯಾ ಇದೆ. ಹಾಗಾಗಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನನ್ನ ಚಾನಲ್ನ ನೋಡಿ. ಅಲ್ಲಿವರೆಗೂ ಬಾಯ್ ಬಾಯ್.